ನೋಡಿ, ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲರಿಗೂ ಸಹ ಬಾಡಿ ಹೀಟ್ ಆಗ್ತಾನೆ ಇರುತ್ತೆ. ಕೆಲವೊಬ್ಬೊಬ್ಬರು ನೀರು ಮಜ್ಜಿಗೆ ಕುಡಿದ್ರೆ ಕಡಿಮೆ ಆಗುತ್ತೆ ಅಂತಾರೆ, ಆದ್ರೂ ಕೆಲವರಿಗೆ ಕಡಿಮೆ ಆಗೋದಿಲ್ಲ. ಮತ್ತು ಎಳ್ನೀರು ಕುಡಿದ್ರೂ ಸಹ ಕಡಿಮೆ ಆಗೋದಿಲ್ಲ. ಬಾಡಿ ಹೀಟ್ ಜಾಸ್ತಿ ಆದರೆ ಉರಿ ಮೂತ್ರ, ಹಾಗೆ ಹೊಟ್ಟೆ ಹುಣ್ಣಾಗೋದು, ಬಾಯಿ ಹುಣ್ಣಾಗೋದೆಲ್ಲ ಆಗ್ತಾನೆ ಇರುತ್ತೆ. ಈ ಬೇಸಿಗೆ ಕಾಲದಲ್ಲಿ ನಾನ್ ವೆಜ್ ತಿಂದರೆ ಅಂತೂ ತುಂಬ ಹೀಟ್ ಆಗುತ್ತೆ. ಆಗ ಏನು ಮಾಡಬೇಕು ಅಂದರೆ, ಬಾಡಿ ಹೀಟ್ನ ಬೇಗ ಕಡಿಮೆ ಮಾಡಬೇಕು ಅಂದರೆ ಈ ರೀತಿಯಾಗಿ ಒಂದು ಜ್ಯೂಸ್ನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಕುಡಿಯೋದ್ರಿಂದ ಬಾಡಿ ಹೀಟು ಬೇಗ ಕಡಿಮೆ ಆಗುತ್ತೆ. ಹಾಗೆ ಉರಿ ಮೂತ್ರನೂ ಸಹ ಕಡಿಮೆ ಆಗುತ್ತೆ, ಬಾಯಿ ಹುಣ್ಣಾಗಿದ್ರೂ ಸಹ ಕಡಿಮೆ ಆಗುತ್ತೆ. ನೀವು ಸಹ ಈ ವಿಡಿಯೋ ನೋಡಿದ ಮೇಲೆ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ಇವಿಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಈ ಕಪ್ಪಲ್ಲಿ 1 ಕಪ್ಪು ಬಿಳಿ ಕಲ್ಸಕ್ಕರೆ ತೊಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ಕೆಂಪು ಕಲ್ಸಕ್ಕರೆ ಬರುತ್ತೆ, ಅದನ್ನು ಸಹ ಬಳಸ್ಕೋಬೋದು. ಹಾಗೆ ಸೇಮ್ ಕಪ್ಪಲ್ಲೇ ಅರ್ಧ ಕಪ್ ಸೋಂಪು, ಇದು ಬಡೆ ಸೋಂಪು ಅಂತಾರಲ್ಲ ಅದೇನೇ. ಇದು ದೇಹಕ್ಕೆ ತಂಪು ಕೊಡುತ್ತೆ, ಹಾಗೆಯೇ ಜೀರ್ಣಕ್ರಿಯೆಯೂ ಚೆನ್ನಾಗಿ ಆಗುತ್ತೆ ಇದರಿಂದ. ಹಾಗೆ ಸೇಮ್ ಕಪ್ಪಲ್ಲೇ ಅರ್ಧ ಕಪ್ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ಏಲಕ್ಕಿ, ಫ್ಲೇವರ್ಗೋಸ್ಕರ ಏಲಕ್ಕಿ ಬಳಸ್ತಾ ಇದ್ದೀನಿ. 4 ಏಲಕ್ಕಿ, ಅರ್ಧ ಕಪ್ ಸೋಂಪು, ಅರ್ಧ ಕಪ್ ಬಾದಾಮಿ, 1 ಕಪ್ಪು ಕಲ್ಸಕ್ಕರೆ. ನಂತರ ಒಂದು ಪ್ಯಾನ್ ಬಿಸಿಗಿಟ್ಟು ಸ್ಟವ್ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಸೋಂಪನ್ನ ಹಾಕ್ಕೊಂಡು ಚೆನ್ನಾಗಿ ನಾವು 1-2 ರಿಂದ 3 ನಿಮಿಷ ಹುರ್ಕೊಳ್ಳೋಣ. ಈ ರೀತಿಯಾಗಿ ಹುರಿದು ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋದ್ರಿದ್ರೆ ನಾವು ಹುರಿದು ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ಬೇಗ ಹುಳ ಬಿದ್ದುಬಿಡುತ್ತೆ. ಅದರಿಂದ ಹುರಿದು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ 1-2 ರಿಂದ 3 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಇದಕ್ಕೇ ಏಲಕ್ಕಿ ಹಾಕ್ಕೊಂಡು ಲೈಟಾಗಿ ಸೋಂಪೆಲ್ಲ ಕಲರ್ ಚೇಂಜ್ ಆಗಬೇಕು, ಆ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಲೈಟಾಗಿ ಸೋಂಪೆಲ್ಲ ಕಲರ್ ಚೇಂಜ್ ಆದಮೇಲೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಪ್ಯಾನ್ ಬಿಸಿಗಿಟ್ಟು ಬಾದಾಮಿನೂ ಸಹ ಫ್ರೈ ಮಾಡ್ಕೊಳ್ಬೇಕು. ಸ್ಟವ್ ಉರಿ ಲೋ ಫ್ಲೇಮಲ್ಲೇ ಇರಲಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಡಿ, ಯಾಕಂದರೆ ಬಾದಾಮಿ ಎಲ್ಲ ಬೇಗ ಸೀದೋಗ್ಬಿಡುತ್ತೆ, ಒಳಗಡೆ ಫ್ರೈ ಆಗೋದಿಲ್ಲ. ಆದ್ದರಿಂದ ಸ್ಟವ್ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ನೋಡಿ, ಈಗ ಇದು ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡಿಕೊಂಡು ನಾವು ಏನು ಸೋಂಪನ್ನು ಹುರಿದಿಟ್ಕೊಂಡಿದ್ರಲ್ಲ ಅದೇ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಿಷ್ಟು ತುಂಬ ಬಿಸಿ ಇದೆ, ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವು ಈ ಕಲ್ಸಕ್ಕರೆ ದಪ್ಪ ದಪ್ಪ ಇದೆಯಲ್ಲ, ಅದರಿಂದ ಒಂದು ಸ್ವಲ್ಪ ಕುಟ್ಟಿ ತಗೊಳ್ತೀನಿ. ಒಂದು ಬಟ್ಟೆ ಮೇಲೆ ಹಾಕಿ ಕುಟ್ಟಿ ತಗೊಳ್ತೀನಿ. ನೋಡಿ, ಈಗ ಇದಿಷ್ಟು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಈ ಹುರ್ಕೊಂಡಿರುವಂತಹ ಬಾದಾಮಿ, ಸೋಂಪು, ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ಕಲ್ಸಕ್ಕರೆನ ಈ ರೀತಿಯಾಗಿ ಕುಟ್ಬಿಟ್ಟು ಇದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1-2 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ ಮಕ್ಕಳಿಗೆ ಕೊಡೋದ್ರಿಂದ ಅದು ಕಲರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಕಲರ್ ನೋಡಿ ತುಂಬ ಚೆನ್ನಾಗಿ ಕುಡಿತಾರೆ ಅಂತ ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ ಎಲ್ಲ ಯೂಸ್ ಮಾಡೋ ಬದಲು ಈ ರೀತಿಯಾಗಿ ಅರಿಶಿನ ಪುಡಿ ಯೂಸ್ ಮಾಡಿದ್ರೆ ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು ಅಂತ ನಾನು ಅರಿಶಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಜ್ಯೂಸ್ ಮಾಡೋದಕ್ಕೆ ಬೇಕಾಗುವಂತಹ ಪೌಡರ್ ರೆಡಿ ಆಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರಿಶಿನ ಪುಡಿ ಹಾಕಿರೋದ್ರಿಂದ ಲೈಟಾಗಿ ಯೆಲ್ಲೋ ಕಲರ್ ಬಂದಿದೆ. ಅರಿಶಿನ ಪುಡಿ ಹಾಕಿಲ್ಲ ಅಂದರೆ ಒಂದು ಸ್ವಲ್ಪ ವೈಟ್ ಆಗಿರುತ್ತೆ ಅಷ್ಟೇ. ನೋಡಿ, ಈ ಪೌಡ್ರನ್ನ ನಾವು ಗಾಳಿ ಆಡದೇ ಇರುವಂತಹ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೀವು ಬೇಕಿದ್ರೆ ಇದನ್ನು ಫ್ರಿಜ್ಜಲ್ಲೂ ಸಹ ಸ್ಟೋರ್ ಮಾಡ್ಕೊಳ್ಬೋದು, ಇಲ್ಲ ಹೊರಗಡೆನೇ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಫುಲ್ ಕ್ಲೋಸ್ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಬೇಕಾದಾಗ ಅಷ್ಟೇ ಪೌಡ್ರನ್ನ ತೆಗೆದು ಯೂಸ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಗ್ಲಾಸ್ಗೆ 1.5 ಸ್ಪೂನ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಜ್ಯೂಸ್ ಎಷ್ಟು ಮಾಡ್ಕೊಳ್ತೀರಲ್ಲ ಅದ್ರ ಮೇಲೆ ನೋಡಿಕೊಂಡು ನೀವು ಪೌಡ್ರನ್ನ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ತಣ್ಣಗಿರುವಂತಹ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಮಡಿಕೆಯಲ್ಲಿರುವಂತಹ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಫ್ರಿಜ್ ವಾಟರ್ ಬೇಕಾದರೂ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈಗ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಉರಿ ಮೂತ್ರ ಕಡಿಮೆ ಆಗುತ್ತೆ, ಹಾಗೆ ಬಾಡಿ ಹೀಟು ಸಹ ಕಡಿಮೆ ಆಗುತ್ತೆ. ಇದನ್ನು ನಾವು ಮಧ್ಯಾಹ್ನ ಟೈಮು ಬಿಸಿಲಿಂದ ಬಂದಾಗ ಕುಡಿಯೋದ್ರಿಂದ ಬಾಡಿ ತಂಪಾಗಿರುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ.